ಹೆಚ್ಚು ಕಮ್ಮಿ ಒಂದು 5ರಿಂದ 6 ಬೇಕಾಗುತ್ತೆ. 5ರಿಂದ 6 ಲಕ್ಷ. ನಾಳೆ ಹಾಲು ಬೇಕು ಅಂದ್ರೆ ಇವತ್ತೇ ಅಮೌಂಟ್ ಡಿಪಾಸಿಟ್ ಮಾಡಬೇಕು. ನಮ್ಮ ಅಕೌಂಟಲ್ಲಿ ಎಷ್ಟಿರುತ್ತೆ ಅಷ್ಟೇ ಬರೋದು. ಸಪೋಸ್ 50,000 ಹಾಲು ಬೇಕು ಅಂದ್ರೆ ನಾನು ಇವತ್ತೇ 50,000 ಹಾಕ್ಬೇಕು. ಈ ಡೆಪಾಸಿಟ್ ಅಮೌಂಟ್ ಏನಿರುತ್ತೆ? ಡಿಪಾಸಿಟ್ ಅಮೌಂಟ್ 1 ಲಕ್ಷ ಇರುತ್ತೆ. 1 ಲಕ್ಷ ನಾವು ಡೆಪಾಸಿಟ್ ಮಾಡ್ಬೇಕಾ? 1 ಲೀಟರ್ ಮೇಲೆ 2 ರೂಪಾಯಿ ಅಷ್ಟು ಸಿಗ್ಬೋದು. ನಮ್ಗೇನು ಗೊತ್ತಿಲ್ಲ. ಈಗ ನಾವು ನಂದಿನಿ ಒಂದು ಫ್ರಾಂಚೈಸಿ ತಗೋಬೇಕು, ಏನೇನು ಸ್ಟೆಪ್ಸ್ ಬರುತ್ತೆ ಸರ್, ಏನು ಪ್ರೊಸೀಜರ್ ಬರುತ್ತೆ? ಸೊ 15 ವರ್ಷದಿಂದ ನೀವು ಇದೇ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಏನ್ ಮಾಡ್ತಾ ಇದ್ದೀರಾ? ಬೇರೆ ಏನ್ ಮಾಡ್ತಿದ್ದೀರಿ ಸರ್ ಮುಂಚೆ? ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಮಹೇಶ್. ಮಹೇಶ್ ಅಂತ. ಸರ್ ತಮ್ಮದು ಮೂಲತಃ ಯಾವ ಊರು ಸರ್? ಮಳವಳ್ಳಿ, ಆಲ್ದಳ್ಳಿ. ಆಲ್ದಳ್ಳಿ, ಮಳವಳ್ಳಿ. ಯಾವ ಡಿಸ್ಟಿಕ್ ಬರುತ್ತೆ ಸರ್ ಅದು? ಮಂಡ್ಯ ಡಿಸ್ಟಿಕ್. ಮಂಡ್ಯ ಡಿಸ್ಟಿಕ್. ಸರ್ ನೀವೀಗ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಸರ್? 15 ವರ್ಷ. 15 ವರ್ಷ. ಸೊ 15 ವರ್ಷದಿಂದ ನೀವು ಇದೇ ವ್ಯಾಪಾರ ಮಾಡ್ತಾ ಇದ್ದೀರಾ ಇಲ್ಲ ಬೇರೆ ಏನ್ ಮಾಡ್ತಾ ಇದ್ದೀರಾ? ಬೇರೆ ಏನ್ ಮಾಡ್ತಿದ್ದೀರಿ ಸರ್ ಮುಂಚೆ? ಫಸ್ಟ್ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸಾಫ್ಟ್ವೇರ್ ಕಂಪ್ನಿಯಲ್ಲಿ. ಅಲ್ಲಿ ಯಾಕೆ ಸರ್ ಬಿಟ್ರಾ? ಅಲ್ಲಿ ಏನು ಪ್ರಾಬ್ಲಮ್ ಹಿಂಗೆ. ಓಕೆ, ಸರಿ ಸರ್, ಆಯ್ತು. ಈಗ ಈ ನಂದಿನಿ ಏನು ಔಟ್ಲೆಟ್ ಇಟ್ಟಿದ್ದೀರಲ್ಲ ಫ್ರಾಂಚೈಸಿನ, ಇದು ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದ್ದೀರಿ ಸರ್? 4 ವರ್ಷ ಆಯ್ತು. 4 ವರ್ಷ. ಸರ್ ಇದು ಯಾವ ಥರ ನಿಮಗೆ, ಈಗ ಅಕಸ್ಮಾತ್ ಈಗ ನಮ್ಗೇನು ಗೊತ್ತಿಲ್ಲ, ಈಗ ನಾವು ನಂದಿನಿ ಒಂದು ಫ್ರಾಂಚೈಸಿ ತಗೋಬೇಕು, ಏನೇನು ಸ್ಟೆಪ್ಸ್ ಬರುತ್ತೆ ಸರ್, ಏನು ಪ್ರೊಸೀಜರ್ ಬರುತ್ತೆ? ಈ ಡೆಪಾಸಿಟ್ ಅಮೌಂಟ್ ಏನಿರುತ್ತೆ? ಡಿಪಾಸಿಟ್ ಅಮೌಂಟ್ 1 ಲಕ್ಷ ಇರುತ್ತೆ. 1 ಲಕ್ಷ ನಾವು ಡೆಪಾಸಿಟ್ ಮಾಡ್ಬೇಕಾ? ಸೊ ಇದು ಫುಡ್ ಕಡೆಯಿಂದ ಏನಾದ್ರು ಲೈಸೆನ್ಸ್ ತಗೋಬೇಕಾ? ಹೌದು. ಆ ಲೈಸೆನ್ಸ್ ಎಲ್ಲಿ ತಗೋಬೇಕಾ ಸರ್? BBMP. ಲೈಸೆನ್ಸ್ಗೆ ಎಷ್ಟಾಗುತ್ತೆ ಸರ್ ಅದು? ಲೈಸೆನ್ಸ್ ಒಂದು 8,000 9,000 ಆಗುತ್ತೆ. ನೀವು 4 ಇಯರ್ಸ್ ಬ್ಯಾಕ್ ಹೇಳ್ತಾ ಇದ್ದೀರಾ, ಇವಾಗ ಎಷ್ಟಿದೆಯೋ ಗೊತ್ತಿಲ್ಲ. 4 ಇಯರ್ಸ್ ಬ್ಯಾಕ್ 8,000 ಇತ್ತು ಲೈಸೆನ್ಸ್ಗೆ, ಫುಡ್ ಲೈಸೆನ್ಸ್. ಸೊ ಇದು ಹೆಂಗೆ ಅವರು ಫ್ರಾಂಚೈಸಿ ಯಾವ ಥರ ಬಂದು ಚೆಕ್ ಮಾಡಕ್ಕೆ ಕೊಡ್ತಾರೆ ಸರ್ ನಿಮಗೆ? ಅಂದರೆ ನೀವು ಇಟ್ಕೊಳ್ಳೋಕ್ಕೆ ಪರ್ಮಿಷನ್ ಯಾವ ಥರ ಕೊಡ್ತಾರೆ ಸರ್? ಕೊಡಿ ವ್ಯಾಪಾರ ಕೊಡಿ, ಹಂಗೆ ಇದು ಮಾಡೋಣ. ಸ್ನೇಹಿತರೆ ಎಲ್ಲ ತಿಳ್ಕೊತಾ ಇದ್ದೀನಿ. ನಿನ್ನ ಹೆಸರು? 12 ರೂಪಾಯಿಪ್ಪ. 10 ರೂಪಾಯಿ ಮೊಸರೇ ಬರೋಲ್ವಲ್ಲ? 12 ರೂಪಾಯಿ ಅಲ್ದೇನೋ? ನೆಕ್ಸ್ಟ್ ಟೈಮ್ ತಂದ್ಕೊಡು ಸರ್. ಈಗ ಫ್ರಾಂಚೈಸಿ ಇಟ್ಕೊಳ್ಳೋದಕ್ಕೆ ಅವ್ರು ಬಂದು ಏನಾದ್ರು ವೆರಿಫೈ ಮಾಡ್ತಾರಾ ಇಲ್ಲಿ? ಹೌದು. ನಂದಿನಿ ಪಾರ್ಲರ್ ಕಡೆಯವ್ರು ಬಂದು ಇಲ್ಲಿ ವೆರಿಫೈ ಮಾಡ್ತಾರೆ. ಅದು ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಏರಿಯಾ ಮೇಲೆ. ಸರ್ ಈಗ ನಂದಿನಿ ನಿಮ್ದು ಫ್ರಾಂಚೈಸಿ ಇಲ್ಲಿ ಇದೆಯಲ್ಲ, ಸುತ್ತಮುತ್ತ ಎಷ್ಟು ಕಿಲೋಮೀಟರ್ ಅಲ್ಲಿ ನಿಮ್ದು ಬೇರೆ ಪಾರ್ಲರ್ ಇರಬಾರ್ದು ಅಂದ್ರೆ ಏನೋ ಒಂದು ರೂಲ್ಸ್ ಇದೆ. ನಾನು ಎಷ್ಟು ಕಿಲೋಮೀಟರ್ ದೂರದಲ್ಲಿ ಇರಬೇಕು? 1 ಕಿಲೋಮೀಟರ್. 1 ಕಿಲೋಮೀಟರ್ ಅಕ್ಕಪಕ್ಕ ಸುತ್ತಲಕ್ಕೂ ಯಾವುದೇ ಪಾರ್ಲರ್ ಇರಬಾರ್ದು ಈ ನಂದಿನಿ ಫ್ರಾಂಚೈಸಿ. ಸೊ ಆಗಿದ್ರೆ ಮಾತ್ರ ನಿಮಗೆ ಪರ್ಮಿಷನ್ ಕೊಡ್ತಾರೆ. ಸೊ ಇದು ಪರ್ಮಿಷನ್ ಸಿಗ್ಬೇಕು ಅಂತ ಅಂದ್ರೆ ನೀವು ಎಲ್ಲಿ ಅಪ್ಲೈ ಮಾಡ್ಬೇಕು ಇದನ್ನ? ಸರ್ ಇದು ಬಾರ್ಡರ್ಗಳು ಇದೆ. ಇದು ಬೆಂಗಳೂರು ಡೈರಿ ಇದೆ, ಯಲಹಂಕ ಡೈರಿ ಇದೆ, ಮಂಡ್ಯ ಡೈರಿ ಇದೆ. ಅವ್ರವ್ರ ಬಾರ್ಡ್ರು. ಇವಾಗ ಇದು ಇಲ್ಲಿ ಮಂಡ್ಯ ಡೈರಿಗೆ ಸೇರುತ್ತೆ. ಮಂಡ್ಯ ಡೈರಿಗೆ ಸೇರುತ್ತಾ ಇದು? ಪೈಪ್ಲೈನ್ ರೋಡ್ ಇಂದ ಈ ಕಡೆಗೆ ಮಂಡ್ಯ ಡೈರಿ, ಆ ಕಡೆಗೆ ಬೆಂಗಳೂರು ಡೈರಿ. ಓಕೆ, ಆ ತರ. ಆಮೇಲೆ ಸರ್ ಇದು ನೀವು ಆನ್ಲೈನ್ ಅಲ್ಲಿ ಏನಾದ್ರು ಅಪ್ಲೈ ಮಾಡಿದ್ರ ಇಲ್ಲ ಯಾರಾದ್ರೂ ಮುಖಾಂತರ ಹೋಗಿ ಇದು ಫ್ರಾಂಚೈಸಿ ತಗೊಂಡ್ರ? ಇಲ್ಲ, ಆನ್ಲೈನ್ ಎಲ್ಲ ಇದು ಮಾಡಕ್ಕಾಗಲ್ಲ. ಇದು ಡೈರೆಕ್ಟ್ ಆಫೀಸ್ಗೆ ಹೋಗ್ಬೇಕು. ಆಫೀಸ್ಗೆ ಹೋಗ್ಬೇಕು. ಮಂಡ್ಯ ಡೈರಿ ಬಂದು ಇದ್ರಲ್ಲಿ ಐತೆ, ಅಮ್ಮ ಆಶ್ರಮ ಹತ್ರ ಐತೆ. ನಮ್ಮ ಅಮ್ಮ ಆಶ್ರಮ ಎಲ್ಲಿ ಸರ್ ಅದು ಏರಿಯಾ? ಉಳ್ಳಾಳ ಹತ್ರ. ಓಕೆ ಸರ್. ಅದಾದ್ಮೇಲೆ ಇದು ಈ ಐಟಮ್ಸ್ಗಳನ್ನೆಲ್ಲ ನಿಮ್ಗೆ ಯಾರು ಸರ್ ಇದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ? ಅದಕ್ಕೆ ಇದಿರ್ತಾರೆ, ಡಿಸ್ಟ್ರಿಬ್ಯೂಟರ್ ಇರ್ತಾರ. ಬರೀ ಡೈರಿಯಿಂದ ಬರೋದು ಮಾತ್ರ ಹಾಲು ಮೊಸರು. ಇದು ಡೈಲಿ ಬೆಳಿಗ್ಗೆ ಹೊತ್ತು ಬರ್ತಾ ಇರುತ್ತೆ? ಹೌದು. ನಾವು ನಾಳೆ ಹಾಲು ಬೇಕು ಅಂದ್ರೆ ಇವತ್ತೇ ಅಮೌಂಟ್ ಡಿಪಾಸಿಟ್ ಮಾಡಬೇಕು. ನಮ್ಮ ಅಕೌಂಟಲ್ಲಿ ಎಷ್ಟಿರುತ್ತೆ ಅಷ್ಟೇ ಬರೋದು. ಸಪೋಸ್ 50,000 ಹಾಲು ಬೇಕು ಅಂದ್ರೆ ನಾನು ಇವತ್ತೇ 50,000 ಹಾಕ್ಬೇಕು. ಅದು ಇಷ್ಟು ಟೈಮಿಂಗ್ಸ್ ಲಿಮಿಟ್ ಇರುತ್ತೆ. ಆ ಟೈಮಿಂಗ್ಸ್ ಒಳಗಡೆ ಹಾಕ್ಬೇಕು. ಬ್ಲಾಕ್ ಆಗುತ್ತೆ. ಡೈಲಿ ಎಷ್ಟು ಹಾಲು ಎಷ್ಟು ಲೀಟರ್ ಹಾಲು ರನ್ ಆಗುತ್ತೆ ಅಥವಾ ಮೊಸರು ಎಷ್ಟು ಲೀಟರ್ ರನ್ ಆಗುತ್ತೆ ಸರ್? ಹಾಲು ಮೊಸರು ಎಲ್ಲ ಡೈಲಿ ಕಮ್ಮಿ 1,500 ಲೀಟರ್ ಹೋಗುತ್ತೆ. 1,500 ಲೀಟರ್. ನಮ್ದು ಹೋಮ್ ಡೆಲಿವರಿ ಎಲ್ಲ ಇದೆ. ಬೆಳಿಗ್ಗೆಯಿಂದ ಸಂಜೆವರೆಗೂ 1,500 ಲೀಟರ್ ಹಾಲು ಮೊಸರು ಎರಡಿಂದನು. ಸರ್ ಒಂದು ಇನ್ಫಾರ್ಮೇಶನ್, ಈ ಪ್ಯಾಕೆಟ್ ಮೇಲೆ ಎಷ್ಟು ಸಿಗ್ಬೋದು ಅಂತ ನಿಮ್ಗೆ ಇದು ಹೇಳಕ್ ಇಷ್ಟ ಇದ್ರೆ ಹೇಳಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಒಂದು ಪ್ಯಾಕ್ ಮೇಲೆ ಎಷ್ಟು ಸಿಗ್ಬೋದು ಸರ್? ಒಂದು ಪ್ಯಾಕ್ ಅಂತ ಬರಲ್ಲ ಸರ್, ಇದು 1 ಲೀಟರ್ ಮೇಲೆ ಹೋಗುತ್ತಾ ಸರ್? ಲೀಟರ್ ಮೇಲೆ ಎಷ್ಟು ಸಿಗ್ಬೋದು? ₹1.80. ₹1.80. ಹತ್ತತ್ರ ₹2 ನಿಮ್ಗೆ ಮಾರ್ಜಿನ್ ಸಿಗುತ್ತೆ. ಓಕೆ, ಒಂದು ಲೀಟರ್ ಮೇಲೆ ₹2 ಅಷ್ಟು ಸಿಗ್ಬೋದು. ಓಕೆ ಸರ್. ಇದು ಮತ್ತೆ ಇದ್ರ ಜೊತೆಗೆ ಯಾವ್ದಾವ್ದು ಚಿಲ್ಲರೆ ಅಂಗಡಿ ಐಟಮ್ಸ್ ಅಂದ್ರೆ ಬೀಡಿ ಆಗಿರ್ಬೋದು, ಸಿಗರೇಟ್ ಈ ತರ ಏನೋ ಇಟ್ಟಿದ್ದೀರಾ ಇಲ್ಲ ಫ್ರಿಡ್ಜ್? ಈ ತರ ಏನು ಇಡುವಂಗೆ ಇಲ್ಲ. ನಂದಿನಿ ಪ್ರಾಡಕ್ಟ್ ಮಾತ್ರ ಇಡಬೇಕು ಅಷ್ಟೇ. ನಂದಿನಿ ಪ್ರಾಡಕ್ಟ್ ಮಾತ್ರ ಇಡಬೇಕು. ಓಹೋ, ಆ ತರ ರೂಲ್ಸ್ ಇದೆಯಾ? ನಂದಿನಿ ಪ್ರಾಡಕ್ಟ್ ನ ತಗೊಂಡ್ಮೇಲೆ ಅದ್ರ ಐಟಮ್ಸ್ಗಳನ್ನ ಇಡಬೇಕು, ಬೇರೆ ಯಾವ್ದನ್ನು ಸೇರಿಸ್ಕೊಳ್ಳಲ್ಲ. ಇದನ್ನ ಆಡ್ ಮಾಡ್ಕೋಬೋದಾ? ಜ್ಯೂಸ್ಗಳು ಈ ತರ ಜ್ಯೂಸ್ಗಳು, ಟೀ ಕಾಫಿ ಈ ತರ ಆಡ್ ಮಾಡ್ಕೋಬಹುದು. ಸದ್ಯಕ್ಕೆ ನೀವು ಟೀ ಕಾಫಿ ಯಾವ್ದನ್ನ ಮಾಡ್ತಿಲ್ಲ. ಓಕೆ ಸರ್. ಇದಕ್ಕೆ ಟೋಟಲ್ ಆಗಿ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗ್ಬೋದು ಸರ್?
ನೀವು 4 ಇಯರ್ಸ್ ಬ್ಯಾಕ್ ಏನ್ ಮಾಡಿದ್ರು ಅದನ್ನ ಹೇಳಿ ಸರ್. ಹೆಚ್ಚು ಕಮ್ಮಿ ಒಂದು 5 ರಿಂದ 6 ಬೇಕಾಗುತ್ತೆ. 5 ರಿಂದ 6 ಲಕ್ಷ ಬೇಕಾಗುತ್ತೆ ಸರ್. ಓಕೆ, ಇದು ಶಾಪ್ ಏನಿದೆಯೋ ನಿಮ್ದು ಸ್ವಂತದ್ದ ಅಥವಾ ಬಾಡಿಗೆದ ಸರ್? ಸ್ವಂತದ್ದು. ಅಂದ್ರೆ ನಿಮ್ಗೆ ಇರಕ್ಕೆ ಇಲ್ಲೇ ಸ್ವಂತ ಮನೆ ಎಲ್ಲ ಇದೆ? ಇಲ್ಲ, ಬಾಡಿಗೆ ಮನೆ. ಶಾಪ್ ಮಾತ್ರ ಸ್ವಂತದ್ದು. ಅಂದ್ರೆ ಇಷ್ಟು ಜಾಗ ನೀವು ಪರ್ಚೇಸ್ ಮಾಡಿರೋದು ಸರ್? ಪರ್ಚೇಸ್ ಎಲ್ಲ BBMP ಕಡೆಯಿಂದ ಬಾಡಿಗೆ ಕಟ್ತಾ ಇರೋದು ನಾವು. BBMP ಗೆ ಬಾಡಿಗೆ. ಸರ್ ಇದು ಹೆಂಗೆ, ಇದಕ್ಕೆ ಏನು ಓನರ್ ಇರಲ್ವಾ ಇದಕ್ಕೆ ಸರ್? BBMP ಓನರು ಇಲ್ಲ ಬೇರೆ ಏನಾರು ಓನರ್ ಇರ್ತಾರೆ ಇದಕ್ಕೆ? ಓನರ್ ಯಾರು ಇರಲ್ಲ. ಎಷ್ಟು ಸರ್ ಇದಕ್ಕೆ ಬಾಡಿಗೆ? 15,000 ತಿಂಗಳಿಗೆ. 15,000. ಓಕೆ, ಫೈನಲ್ ಆಗಿ ಸರ್ ನಮ್ಮ ವೀಕ್ಷಕರು ನಿಮಗೆ ಆನ್ಸರಿಗೆ ಎಲ್ಲರೂ ಕಾಯ್ತಾ ಇರ್ತಾರೆ. ನೀವು ಡೈಲಿ ಎಷ್ಟು ಉಳಿಸ್ಬೋದು ಸರ್? ಖರ್ಚು ಹೋಗಿ ಅಥವಾ ಖರ್ಚು ಸೇರಿ ಎಷ್ಟು ವ್ಯಾಪಾರ ಆಗುತ್ತೆ ಸರ್? ಒಂದೊಂದ್ ದಿನ ಒಂದೊಂದ್ ತರ, ಒಂದೊಂದ್ ದಿನ ಜಾಸ್ತಿ. ಒಂದ್ ಕೆಲಸ ಮಾಡೋಣ ಸರ್, ಅವರೇಜ್ ಆಗಿ ತಿಂಗ್ಳಿಗೆ ತಗೊಬಿಡೋಣ. ಒಂದ್ ತಿಂಗಳಿಗೆ ಅವರೇಜ್ ಆಗಿ ಒಂದ್ ದಿವಸ ಹೆಚ್ಚಾಗ್ಬೋದು, ಒಂದ್ ದಿವಸ ಕಡಿಮೆ ಆಗ್ಬೋದು. ಅದೆಲ್ಲಾನು ನಾವು ನೋಡೋದಾದ್ರೆ ಒಂದು ತಿಂಗಳಿಗೆ ನೀವು ಖರ್ಚು ಹೋಗಿ ಎಷ್ಟು ಉಳಿಸ್ಬೋದು ಸರ್? ಖರ್ಚು ಒಂದು 30,000 ರಿಂದ 40,000. 30,000 ದಿಂದ 40,000 ಉಳಿಸ್ಬೋದು ಅಂತ ಹೇಳ್ತಾ ಇದ್ದೀರಾ, ನಿಮ್ ಖರ್ಚುಗಳೆಲ್ಲ ತೆಗೆದು. ಓಕೆ ಸರ್, ನಿಮ್ಗೆ ಇದು ಪರವಾಗಿಲ್ಲ, ವರ್ತ್ ಅನ್ಸುತ್ತಾ, ಮಾಡ್ಬೋದು ಅಂತ ಅನ್ಸುತ್ತಾ ಸರ್? ಅನ್ಸುತ್ತೆ, ಬಟ್ ಆದ್ರೆ ಇದು ಎಲ್ಲೂ ಹೋಗಕ್ಕಾಗಲ್ಲ, ಮಾಡಕ್ಕಾಗಲ್ಲ ಈ ಬಿಸ್ನೆಸ್ ಅಲ್ಲಿ. ಅದೊಂದು ಪ್ಲಸ್ ಪಾಯಿಂಟ್ ಅಷ್ಟೇ. ಓಕೆ, ಅಂಗಡಿಲಿ ಯಾರನ್ನ ಒಬ್ರು ಇರ್ಲೇಬೇಕು, ಇಬ್ರು ಇರ್ಲೇಬೇಕು. ಒಬ್ರು ಕೈಲಿ ಆಗಲ್ಲ. ಬೆಳಿಗ್ಗೆ 4 ಗಂಟೆಯಿಂದ ನೈಟ್ 9:30 ಗಂಟೆ ಒಬ್ರು ಕೈಲಿ ಆಗಲ್ಲ ಸರ್. ಈಗ ಫೈನಲ್ ಆಗಿ ಎಷ್ಟೋ ಯುವಕರು ತುಂಬಾ ಓದ್ಕೊಂಡಿರ್ತಾರೆ, ಸರಿಯಾಗಿ ಕೆಲಸಗಳು ಸಿಗಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈ ನಂದಿನಿ ಫ್ರಾಂಚೈಸಿನ ಇಟ್ಕೊಂಡು ಜೀವನ ಮಾಡ್ಬೋದಾ ಹೆಂಗೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳಿ ಸರ್. ಸರ್ ಮಾಡ್ಬೋದು, ಆ ಥರ ಇದೇನಿಲ್ಲ. ಆದ್ರೆ ಹಾಲು ಜಾಸ್ತಿ ಸೇಲ್ ಆಗೋ ಇದ್ರೆ ಓಕೆ. ಬರೀ 5 ಕ್ರೇಟ್ 10 ಕ್ರೇಟ್ ಆದ್ರೆ ಕಷ್ಟ ಜೀವನ. ನಮ್ದೇನೋ 1,500 ಲೀಟರ್ ಇರೋದ್ರಿಂದ ಓಕೆ ನಡೀತದೆ. ಈಗ 5 ಕ್ರೇಟ್ 10 ಕ್ರೇಟ್ ಅಂದ್ರೆ ಯೂಸ್ ಇಲ್ಲ. ಓಕೆ ಸರ್, ನೀವು ನಂದಿನಿಗೆ ಸಂಬಂಧಪಟ್ಟಂಗೆ ಐಸ್ ಕ್ರೀಮ್ಗಳನ್ನ ಏನಾದ್ರು ಸೇಲ್ ಮಾಡ್ತೀರಾ? ಇಲ್ಲ ಬೇರೆ ಬೇರೆ ಏನೇನು ಐಟಮ್ ಸೇಲ್ ಮಾಡ್ತೀರಾ? ತುಪ್ಪ ಆಗಿರ್ಬೋದು, ಮೊಸರು, ಬೆಣ್ಣೆ, ಹಾಲು, ಮೊಸರು, ಐಸ್ ಕ್ರೀಮು, ಪನ್ನೀರು, ಖೋವಾ, ಪ್ರತಿಯೊಂದು ನಂದಿನಿ ಐಟಮ್ ಎಲ್ಲ ಬರುತ್ತೆ. ಸ್ವೀಟು. ಸರ್, ಇದಕ್ಕೆ ಎಕ್ಸ್ಪೈರಿ ಡೇಟ್ ಅಂದ್ರೆ ಏನಾದ್ರು ಇರುತ್ತಾ? ಹೌದು ಸರ್, ಎಲ್ಲದಕ್ಕೂ ಇರುತ್ತೆ. ಸರ್, ಈಗ ನೀವು ಹೆಂಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡೆ ನಮ್ಗೆ ಇಷ್ಟೇ ಬೇಕಾಗುತ್ತೆ, ಇಷ್ಟು ವ್ಯಾಪಾರ ಆಗುತ್ತೆ ಅಂತ ನಿಮ್ಗೆ ಹೆಂಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ ಸರ್? ಅದು ಸರ್ ಒಂದಿನ ಗೊತ್ತಾಗುತ್ತಲ್ವ, ಇಷ್ಟೇ ಹಾಲು ಹೋಗುತ್ತೆ, ಇಷ್ಟೇ ಇದಿರುತ್ತೆ ಅಂತ ಗೊತ್ತಾಗುತ್ತೆ. ಸರ್, ಈಗ ಹಾಲು ಮೊಸರನ್ನು ಡೈಲಿ ಅದು ಹೋಗೋದು ಬರೋದು ಗೊತ್ತಾಗ್ತಾ ಇರುತ್ತೆ. ಈ ಪನ್ನೀರ್ ಆಗಿರ್ಬೋದು, ಐಸ್ ಕ್ರೀಮ್ ಆಗಿರ್ಬೋದು, ಮೊಸರು ಅಂದ್ರೆ ತುಪ್ಪ, ಇವೆಲ್ಲ ನಿಮ್ಗೆ ಯಾವ ತರ ಐಡಿಯಾ ಬರುತ್ತೆ ಸರ್? ಇಷ್ಟೇ ತರಿಸ್ಕೋಬೇಕು, ಇಷ್ಟೇ ಮಾಡ್ಬೇಕು ಅಂತ? ಒಂದು ವಾರಕ್ಕೆ ಇಷ್ಟು ಹೋಗುತ್ತೆ ಅಂತ ನಮ್ಗೆ ಐಡಿಯಾ ಇರುತ್ತೆ. ಒಂದು ವಾರಕ್ಕೆ. ಓಕೆ. ಆಮೇಲೆ ತುಪ್ಪ ಎಲ್ಲ 6 ತಿಂಗಳು 1 ವರ್ಷ ಎಕ್ಸ್ಪೈರಿ ಡೇಟ್ ಅಲ್ವಾ, ಅದರಿಂದ ಉಳ್ಕೊಳ್ಳುತ್ತೆ. ಓಕೆ. ಈ ಹಾಲು ಮೊಸರು ಆದ್ರೆ 1 ದಿನ ಡೇಟ್, ಸ್ವೀಟ್ ಆದ್ರೆ 15 ದಿನ. ಸರ್, ಹಾಲು ಮೊಸರು ತುಪ್ಪ ಪನ್ನೀರು ಇದರಲ್ಲೆಲ್ಲ ಮಾರ್ಜಿನ್ ಎಷ್ಟು ಸಿಗ್ಬೋದು ಸರ್? ಎಷ್ಟು ಪರ್ಸೆಂಟೇಜ್ ಸಿಗ್ಬೋದು? 10%. ಈಗ ಒಂದು 100 ರೂಪಾಯಿ ಅಷ್ಟು ಸೇಲ್ ಮಾಡಿದ್ರೆ 10 ರೂಪಾಯಿ ನಿಮಗೆ ಸಿಗುತ್ತೆ. 1000 ಸೇಲ್ ಮಾಡಿದ್ರೆ ಒಂದು 100 ರೂಪಾಯಿ ಅಷ್ಟು ನಿಮ್ಗೆ ಉಳ್ಕೊಳ್ಳುತ್ತೆ. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ಮಂತ್ಲಿ ಒಂದು 30,000 ರಿಂದ 40,000 ಖರ್ಚು ಹೋಗಿ ಉಳಿಸ್ಬೋದು ಅಂತ ಹೇಳ್ತಾ ಇದ್ದೀರಾ. ಈಗ ಫೈನಲ್ ಆಗಿ ಕೆಲಸ ಇಲ್ಲದೆ ಇರ್ತಕ್ಕಂಥ ನಿರುದ್ಯೋಗಿಗಳಿಗೆ ಅಥವಾ ಯುವಕರಿಗೆ ಏನ್ ಹೇಳಕ್ಕೆ, ನಿಮ್ ಕಡೆಯಿಂದ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಮಾಡ್ಬೇಕು ಅಂತೀರಾ, ಬೇಡ ಅಂತೀರಾ? ಸರ್ ಅದೇ ಹೇಳಿದ್ನಲ್ಲ, ಒಬ್ಬಂತಾಗಿ ಮಾಡಕ್ಕಾಗಲ್ಲ, ಕಷ್ಟ ಇದೆ. ಫ್ಯಾಮಿಲಿ ಜೊತೆ ಫ್ಯಾಮಿಲಿ ಅವ್ರು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು. ಅಂದ್ರೆ ನೀವು ಹೇಳೋ ಪ್ರಕಾರ ತುಂಬಾ ಟೈಮ್ ಕೊಡ್ಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಬೆಳಿಗ್ಗೆ 4 ಗಂಟೆಯಿಂದ ಸಂಜೆ 10 ಗಂಟೆ 9 ಗಂಟೆ 10 ಗಂಟೆವರೆಗೂ. ಸೊ ಅಲ್ಲಿ ಇಬ್ರು ಮೇಂಟೈನ್ ಮಾಡ್ಬೇಕಾಗುತ್ತೆ. ಹೌದು, ಖಂಡಿತ. ನಮ್ಮ ಹೆಲ್ತ್ ಮುಖ್ಯ ಅಲ್ವಾ. ಸರಿ ಸರ್, ಆದಷ್ಟು ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟಿದ್ದೀರಾ. ನಮ್ಮ ವೀಕ್ಷಕರಿಗೆ ನಿಮ್ಮಿಂದ ಒಂದಷ್ಟು ಇನ್ಫಾರ್ಮೇಶನ್ ತಲುಪಿಸಿದೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಕುಡಿಯಪ್ಪ. ಸ್ವೀಟ್ ಬರಬೇಕು, 3-4 ದಿನದಿಂದ ರಜಾ ಎಲ್ಲ ಬಂದೇ ಇಲ್ಲ. ಸರ್, ಆದಷ್ಟು ನಮ್ಮ ವೀಕ್ಷಕರಿಗೆ ನಿಮ್ಮ ಇನ್ಫಾರ್ಮೇಶನ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಶೇರ್ ಮಾಡಿದ್ದೀರಾ. ಸೊ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವು ಯಾರು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರುವ ಪ್ಲೀಸ್ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು ಸರ್. ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು.